ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವರ್ಷಕ್ಕೆ ಎರಡನೇ ಕಹಿ ಸುದ್ದಿ. ಯಾಕೋ ಇಂಡಸ್ಟ್ರಿಗೆ ಟೈಮ್ ಸರಿ ಇಲ್ಲ ಅನ್ಸುತ್ತೆ. ನೀವು ಸರ್ ಇದು ಇಂಡಸ್ಟ್ರಿ ಪ್ರಶ್ನೆ ಅಲ್ಲ ಸರ್. ಮನುಷ್ಯ ವಯಸ್ಸಾದ್ಮೇಲೆ ಹೋದ್ರೆ ಅಂದರೆ ಇವತ್ತಿಲ್ಲ ನಾಳೆ ನಾವೆಲ್ಲರೂ ಹೋಗೋರೆ. ಆದರೆ ಇದು ಮಕ್ಕಳು ಹೋಗೋದಿದೆ ನೋಡಿ, ಬಾಳಿ ಬದುಕುವಂಥ ಮಕ್ಕಳುಗಳು ಇವತ್ತು ನಮ್ಮ ಕೈ ತಪ್ಪಿ ಹೋಗ್ತಿದ್ದಾರೆ. ಹೀಗೆ ಒಂದು ಚಾರಣಕ್ಕೆ ಹೋದಾಗ ಅಲ್ಲಿ ಇದಕ್ಕಿದ್ದಂಗೆ ಹಾರ್ಟ್ ಫೇಲ್ ಆಗುತ್ತೆ ಅಂತಂದರೆ ಇದನ್ನು ಮಾತ್ರ ಸಹಿಸ್ಕೊಳ್ಳೋ ಸ್ವಲ್ಪ ಕಷ್ಟ. ಆ ಕುಟುಂಬ ನೋಡಿ, ಆ ತಾಯಿಗೆ, ಆ ತಂದೆಗೆ, ಆ ಕುಟುಂಬಸ್ಥರಿಗೆ, ನಮಗೆ ನಿಜವಾಗ್ಲೂ ಹೇಳ್ತೀನಿ, ನೆನ್ನೆಯಿಂದ ಯಾರನ್ನ ಕೇಳೋದು, ದೇವ್ರನ್ನ ಕೇಳೋದಾ ಅಥವಾ ಅವನಷ್ಟೇ ಪಡ್ಕೊಂಡು ಬಂದ ಅವನ ಆಯಸ್ಸೇ ಅಷ್ಟ. ತುಂಬ ನೋವಾಗುತ್ತೆ ಇದು ಭಾಳ. ಈ ನೋಡಿ, ಈ ನೋವನ್ನು ಬರೆಸೋ ಶಕ್ತಿ ದೇವ್ರು ಯಾವಾಗ ಆ ಕುಟುಂಬಕ್ಕೆ ಕೊಟ್ಟರೆ ಅದಕ್ಕಿಂತ ದೊಡ್ಡದು ಯಾವುದಿಲ್ಲ. ಅವ್ರ ತಾಯಿನ ನೋಡ್ರಿ, ಆಸ್ಪತ್ರೆಯಿಂದ ಮತ್ತೆ ಅಡ್ಮಿಟ್ ಆಗಿ ಮತ್ತೆ ಕರ್ಕೊಂಬಂದಿದ್ದಾರೆ. ಆ ಅಮ್ಮನ ಸ್ಥಿತಿ ನೋಡಿದಾಗ, ತಂದೆನ ನೋಡಿದಾಗ ನಮಗೆ ಇಷ್ಟು ನೋವಾಗುತ್ತೆ. ಆ ಕುಟುಂಬಕ್ಕೆ ಇನ್ನೇನು ಆಗಬೇಡ ಹೇಳಿ. ಒಂದೆರಡು ತಿಂಗಳ ಹಿಂದೆ ಒಂದು ಕಾರ್ಯಕ್ರಮ ಕರೆದಿದ್ದ ಹುಡುಗ, ಅವನು ಉಲ್ಲಾಸು. ಆಂಟಿ, ನಾನು ಮಕ್ಕಳಿಗೋಸ್ಕರ ಡ್ರಾಮಾ ಮಾಡ್ತಿದ್ದೀನಿ, ದಯವಿಟ್ಟು ಬನ್ನಿ ಅಂತ. ಅವನು ಎಷ್ಟು ಟ್ಯಾಲೆಂಟೆಡ್ ರೀ, ಇಂಡಸ್ಟ್ರಿನಲ್ಲಿ ಎಷ್ಟು ಟ್ಯಾಲೆಂಟೆಡು, ಮತ್ತು ಯಾರಿಗೂ ಹೇಳಿದೆ ತಾನೇ ಒಂದು ಕೊಡುಗೆಯನ್ನು ಕೊಡ್ತಿದ್ದ, ಒಳ್ಳೆ ಡೈರೆಕ್ಟ್ರ್ ಆಗ್ತಿದ್ದ. ನಾವು ನಿಜವಾಗ್ಲೂ ಹೇಳ್ತೀನಿ, ಎಂಥ ಒಬ್ಬ ಅದ್ಭುತ ಪ್ರತಿಭೆಯನ್ನು ಕಳ್ಕೊಂಡಿದ್ದೀವಿ. ನಾನು ಇಷ್ಟೇ ಹೇಳಬಲ್ಲೆ, ಆ ಕುಟುಂಬಕ್ಕೆ, ಅವ್ರ ಮಕ್ಕಳಿಗೆ, ಅವ್ರ ತಾಯಿ ತಂದೆಗೆ, ಆ ಕುಟುಂಬ ವರ್ಗಕ್ಕೆ ಈ ನೋವನ್ನು ಭರಿಸೋ ಶಕ್ತಿ ಕೊಡಬೇಕಷ್ಟೇ ರೀ. ನನಗಿನ್ನೇನು ಹೇಳಕ್ಕೆ ಗೊತ್ತಾಗ್ತಿಲ್ಲ. ಮನುಷ್ಯ ಗ್ಯಾರಂಟಿ ಇಲ್ಲ ರೀ. ಏನೋ ವಯಸ್ಸಾದವ್ರು ಹೋದರು ಅಂದರೆ ಗೊತ್ತಾಗಲ್ಲ. ನಿಜವಾಗ್ಲೂ ಗ್ಯಾರಂಟಿ ಇಲ್ಲ. ಭಾಳ ನೋವಾಗ್ತಿದೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.